ಹಾಯ್ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಕ್ರಿಯೇಟಿವ್ ಕನ್ನಡಿಗ. ನೀವು ನಿಮ್ಮ ಮನೆಯ ಟಿವಿಯಲ್ಲಿ ಮೂವೀಸ್, ಸೀರಿಯಲ್ಸ್, ಸ್ಪೋರ್ಟ್ಸ್ ಹಾಗೂ ಇನ್ನಿತರ ಪ್ರೋಗ್ರಾಮ್ಸ್ ನ ನೋಡ್ತಿರ್ಬೇಕಾದ್ರೆ ಸಡನ್ ಆಗಿ ಮರದಿಂದ ಕೆಳಗೆ ಎಲೆ ಉದುರೋ ತರ ಉದುರ್ಕೊಂಡು ನಿಮ್ಮ ಟೂತ್ ಪೇಸ್ಟ್ ನಲ್ಲಿ ಉಪ್ಪು, ಹುಳಿ, ಖಾರ, ಮೆಣಸು, ಜೀರಿಗೆ, ಸಾಸಿವೆ ಇದೆ ಅಂತ ಒಂದ್ ಹುಡುಗಿ ಕೈಯಲ್ಲಿ ಮೈಕ್ ಇಡ್ಕೊಂಡು ಬಂದ್ರೆ, ಇನ್ನೊಂದ್ರಲ್ಲಿ ಫೇರ್ ಅಂಡ್ ಲವ್ಲಿ ಹಚ್ಚಿ ನಿಮ್ಮ ತ್ವಚೆಯನ್ನು ಕಾಪಾಡಿಕೊಳ್ಳಿ, ಹಾಗೆ 7 ದಿನದಲ್ಲಿ ಕರಗಿದ್ದವರೆಲ್ಲ ಬೆಳ್ಳಗಾಗಿ ಅಂತ ಇನ್ನೊಂದು ಹುಡುಗಿ ಬಂದು ಹೇಳ್ತಾಳೆ. ನಾವು ಟಿವಿಯಲ್ಲಿ ನೋಡ್ಬೇಕು ಅನ್ಕೊಂಡಿದ್ದ ಪ್ರೋಗ್ರಾಮ್ ಗಿಂತ ಹೆಚ್ಚಾಗಿ ಅಡ್ವರ್ಟೈಸ್ಮೆಂಟ್ ಅನ್ನೇ ಜಾಸ್ತಿ ನೋಡ್ತಿರ್ತೀವಿ. ಅದರಲ್ಲೂ ತುಂಬಾ ಫನ್ನಿ ಆಗಿ ತಲೆ ಬುಡ ಇಲ್ದೇ ಇರೋ ಹಾಡ್ಗಳೇ ಜಾಸ್ತಿ. ಬಿಡುಗರು, ನಮ್ಮ ಇಂಡಿಯಾದಲ್ಲಿ ಮಾತ್ರ ಈ ತರ ತಲೆ ಬುಡ ಇಲ್ದೇ ಇರೋ ಫನ್ನಿ ಆಡ್ಸ್ ಗಳನ್ನ ಮಾಡೋದು ಅಂತ ಅನ್ಕೋಬೇಡಿ. ಫಾರಿನ್ ಕಂಟ್ರೀಸ್ ಅಲ್ಲಿ ನಮ್ಮ ಇಂಡಿಯಾಗಿಂತ ಇನ್ನ ಚಿತ್ರ ವಿಚಿತ್ರವಾಗಿ ಫನ್ನಿ ಆಗಿ ಹಾಡ್ಗಳನ್ನ ಮಾಡಿದ್ದಾರೆ. ಸೊ ನಮ್ಮ ಭಾರತದ ಜಾಹೀರಾತುಗಳ ಬಗ್ಗೆ ಮುಂದೊಂದಿನ ಮಾತಾಡೋಣ. ಇವತ್ತಿನ ವಿಡಿಯೋದಲ್ಲಿ ಫಾರಿನ್ ಆಡ್ಸ್ ಗಳು ಯಾವ ತರ ಫನ್ನಿ ಆಗಿ ಕ್ವಾಟ್ಲೆ ಆಗಿ ಇದೆ ಅನ್ನೋದನ್ನ ನೋಡೋಣ ಬನ್ನಿ. ಈ ವಿಡಿಯೋನ ನೋಡ್ತಿದ್ದಂಗೆ ನಿಮ್ಗೆ ಅನ್ಸುತ್ತೆ ಇದು ಓಲ್ಡ್ ವಿಡಿಯೋ ಅಂತ. ಹೌದು, ಖಂಡಿತ ಇದು ಓಲ್ಡ್ ವಿಡಿಯೋನೇ. ನಾನು ಯಾಕೆ ಈ ವಿಡಿಯೋನ ಪುನಃ ಅಪ್ಲೋಡ್ ಮಾಡಿದ್ದೀನಿ ಅಂದ್ರೆ ನಮ್ಮ ಚಾನೆಲ್ ನ ಹೊಸ ಸಬ್ಸ್ಕ್ರೈಬರ್ಸ್ ಗಳು ಹಾಗೆ ತುಂಬಾ ಜನ ಈ ವಿಡಿಯೋನ ನೋಡಿರಲ್ಲ, ಸೊ ಅದಕ್ಕೆ ಪುನಃ ಅಪ್ಲೋಡ್ ಮಾಡಿದ್ದೀನಿ ಅಷ್ಟೇ. ಸೊ ಈ ವಿಡಿಯೋನ ಆಲ್ರೆಡಿ ನೋಡಿರೋರು ದಯವಿಟ್ಟು ಇನ್ನೊಂದ್ಸಲ ನೋಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಗೆ ಪುಣ್ಯ ಬರುತ್ತೆ. ಒಂದು ಚಿಕ್ಕ ಮಗುನ ಅವರಪ್ಪ ಪ್ಲೇ ಗ್ರೌಂಡ್ ನಲ್ಲಿ ಉಯ್ಯಾಲೆ ಮೇಲೆ ತೂಗ್ತಿರ್ಬೇಕಾದ್ರೆ ಅವನ ಮೊಬೈಲ್ಗೆ ಒಂದು ಕಾಲ್ ಬರುತ್ತೆ. ಅಲ್ಲೇ ಪಕ್ಕದಲ್ಲಿ ಸುಮಾರು ಜನ ಸಂಭ್ರಮಾಚರಣೆಯಲ್ಲಿ ಕೂಡಿರ್ತಾರೆ. ಅದನ್ನ ಆ ಹುಡುಗಿ ನೋಡಿರುತ್ತೆ. ಅವರಪ್ಪ ಬೇರೆ ಕಡೆ ಹೋಗ್ತಿದ್ದಂತೆ ಆ ಹುಡುಗಿ ಉಯ್ಯಾಲೆಯಿಂದ ಇಳಿದು ಅವ್ರ ಅಪ್ಪನ ಕಡೆ ನೋಡಿ ಆ ಸಂಭ್ರಮಾಚರಣೆ ನಡೀತಿರೋ ಕಡೆ ಹೋಗಿ ನೋಡ್ತಾ ನಿಂತ್ಕೊಳ್ಳುತ್ತೆ. ಮೇ ಬಿ ಅದು ಮ್ಯಾರೇಜ್ ಸೆರೆಮನಿ ಇರಬೇಕು. ಆ ಮ್ಯಾರೇಜ್ ಸೆರೆಮನಿಗೆ ಬಂದಿದ್ದವ್ರನ್ನ ಮತ್ತು ಅಲ್ಲಿದ್ದ ಜೋಡಿಗಳನ್ನ ಸೇರಿಸಿ ಫೋಟೋಗ್ರಾಫರ್ ಒಂದು ಫೋಟೋನ ತೆಗಿಬೇಕು. ಅಷ್ಟರಲ್ಲಿ Where's mommy? Music. ಇಲ್ಲ ಗುರು, ಹೊಸ್ದಾಗಿ ಮದ್ವೆ ಆಯ್ತಿರೋನ್ಗೆ ಒಂದ್ ಹುಡುಗಿ ಓಡ್ ಬಂದು ಡ್ಯಾಡಿ ಡ್ಯಾಡಿ ವೇರ್ ಇಸ್ ಮಾಮಿ ಅಂದ್ರೆ ಅವನ್ ಕತೆ ಹೆಂಗಾಗಿರ್ಬೇಡ. ಅವನ್ ರಿಯಾಕ್ಷನ್ ನೋಡಿ ಹೆಂಗಿದೆ ಒಂದ್ಸಲ. ಇದ್ಯಾವ್ದು ಗುರು, 2 ಅಡಿ ಅನ್ಕೊಂಡ ಎಲ್ಲಿದ್ದಲ್ಲ ಓಡ್ ಬಂದು ನನ್ನ ಅಪ್ಪ ಅಂತಿದೆ. ಅದಕ್ಕೆ ಹೇಳೋದು 25 ವರ್ಷ ಆಗ್ತಿದಂಗೆ ಮದುವೆ ಆಗ್ಬೇಕು, 35 ವರ್ಷದ ತನಕ ಕಾಯಬಾರ್ದು ಅಂತ. ಯಾಕಂದ್ರೆ ಯಾವ್ದಾವ್ದೋ ಮೂಲೆಯಲ್ಲಿ ಮಣ್ಮುಕ್ಕೋಕೆ ಹೋಗಿ ಮಕ್ಕಳಾಗಿ ಯಾವ ಟೈಮಲ್ಲಿ ಅಪ್ಪ ಅಪ್ಪ ಅನ್ಕೊಂಡು ಬರ್ತಾವೋ ಯಾರಿಗ್ ಗೊತ್ತು. ಪಾಪ ಅವ್ನು ನೋಡಿದ್ರಾಗ ಅನಿಸ್ತಿಲ್ಲ. ಕಷ್ಟಪಟ್ಟು ಸರ್ಕಾರಿ ಕೆಲಸ ತಕೊಂಡು 35 ಆದ್ರೇನು ಗೌರ್ಮೆಂಟ್ ಜಾಬ್ ಅಲ್ವಾ, ಕೊಟ್ಟೆ ಕೊಡ್ತಾರೆ ಅನ್ನೋ ಕಾನ್ಫಿಡೆನ್ಸ್ ಅಲ್ಲಿ ಮದುವೆ ಆಗಿ ಹೆಂಡತಿ ಜೊತೆ ಊಟಿಯಲ್ಲಿ ಒಂದು ಓಟಿ 90 ಹಾಕೊಂಡಾದ್ರು, ಅಥವಾ ಮನಾಲಿಯ ಮಂಜುಗಡ್ಡೆಯ ಚಳಿಯಲ್ಲಿ ಆಕಾಶ ನೋಡು ಅಂತ ಹೇಳಿ ABCD ಹೇಳ್ಕೊಡೋಣ ಅಂತ ಬೈ ಚಾನ್ಸ್ ಅದು ಆಗ್ಲಿಲ್ವಾ, ಇದ್ದೇ ಇದೆಯಲ್ಲ. ಮಂತ್ರಾಲಯ ಮನಸೇ ದೇವಾಲಯ ಅಂತ ಅನ್ಕೊಂಡು ಮನೆಯಲ್ಲೇ ರಾತ್ರಿ ಆಯ್ತು ಮಲಗೋಣ, ಇಂದು ನಮ್ಮ ಶೋಭಾನ ಅಂತ ಹಾಡು ಹೇಳೋಣ ಅನ್ಕೊಂಡಿದ್ದ ಇವನ್ಗೆ ಎಲ್ಲಿಂದಲೋ ಬಂದ ಪಾಪ ಇವನ್ನ ಪಪ್ಪ ಅಂದ್ರೆ ಏನ್ ಕತೆ ಹೇಳಿ. ಇನ್ನು ಡ್ಯಾಡಿ ಡ್ಯಾಡಿ ಅಂತ ಓಡ್ ಬಂದ ಆ ಹುಡುಗಿ ರಿಯಾಕ್ಷನ್ ನೋಡಿ ಒಂದ್ಸಲ. ಹೆಂಗೆ ಫಿಟ್ಟಿಂಗ್ ಈ ಹುಡುಗಿರ್ ಮಾಡೋದೆಲ್ಲ ಬರೀ ಇಂತದೆಯ. Born to create drama. ಯಂಗ್ ಡೈರೆಕ್ಟರ್ award.com. ಇದು ಯಾವ್ದೋ ವೆಬ್ಸೈಟ್ ಅಡ್ವರ್ಟೈಸ್ಮೆಂಟ್ ಗುರು. ಸ್ನೇಹಿತರೆ, ಕೇಲ್ರಾಜ ತುಂಬಾನೇ ಬೆಸ್ಟ್ ಇದೆಯಂತೆ ಐ ಗೇಮಿಂಗ್ ಲವರ್ಸ್ಗೆ. ಹಾಗೆ ಇದರಲ್ಲಿ 1000ಕ್ಕೂ ಹೆಚ್ಚು ಲೈವ್ ಗೇಮ್ಗಳನ್ನು ಕೂಡ ಆಡಬಹುದಂತೆ. ಈ ಕೇಲ್ರಾಜ ಬ್ರ್ಯಾಂಡ್ ಅಂಬಾಸಿಡರ್ ಬಂದು ಈಸಾ ಗುಪ್ತಾ. ಇವ್ರ ಜೊತೆ ಸೇರ್ಕೊಂಡು ಒಂದೊಳ್ಳೆ ಬ್ರ್ಯಾಂಡ್ ಕಮರ್ಷಿಯಲ್ ಲಾಂಚ್ ರಾಜ್ಯದಲ್ಲಿ ತುಂಬಾನೇ ಸಿಂಪಲ್ ಅಂಡ್ ಈಸಿಯಾಗಿ ಡೆಪಾಸಿಟ್ ಹಾಗೆ ವಿತ್ಡ್ರಾ ಕೂಡ ಮಾಡಬಹುದಂತೆ. ಹಾಗೆ ಬೆಸ್ಟ್ ಕಸ್ಟಮರ್ ಸಪೋರ್ಟ್ ಕೂಡ ಇರುತ್ತಂತೆ. ಸೊ ಇನ್ಯಾಕ್ ತರ ಮಾಡ್ತೀರಾ, ಡಿಸ್ಕ್ರಿಪ್ಷನ್ ಅಲ್ಲಿ ಕೇಲ್ರಾಜ ಲಿಂಕ್ ಇದೆ, ಕ್ಲಿಕ್ ಮಾಡಿ ನಿಮ್ಮ ಫೇವರೇಟ್ ಗೇಮ್ ಗಳನ್ನ ಪ್ರೆಡಿಕ್ಟ್ ಮಾಡಿ. ಅಲ್ಲಿ ಪಪ್ಪ ಪಪ್ಪ ಅನ್ಕೊಂಡು ಆ ಹುಡುಗಿದೊಂದು ಕತೆ ಆದ್ರೆ, ಈ ವಿಡಿಯೋದಲ್ಲಿ ನೋಡಿ ಅಪ್ಪ ಮಗ ಇಬ್ರು ಜಗಳ ಆಡ್ತಿರೋದನ್ನ. ಸೂಪರ್ ಮಾರ್ಕೆಟ್ ಅಲ್ಲಿ ಮಗ ಏನೋ ತಿಂಡಿ ಪ್ಯಾಕೆಟ್ ನ ತೆಗೆದು ತಳ್ಳೋ ಬುಟ್ಟಿ ಒಳಗಡೆ ಹಾಕ್ತಾ. ಅದನ್ನ ನೋಡಿ ಅಪ್ಪ ಬೇಡ ಅಂತ ಪುನಃ ಬುಟ್ಟಿಯಿಂದ ತೆಗೆದಾಕ್ಬಿಟ್ಟ. ಪುನಃ ಆ ಗಂಡು ಬುಟ್ಟಿ ಒಳಗಡೆ ಹಾಕ್ತು. ಅಪ್ಪ ಬೇಡ ಅಂತ ಪುನಃ ತೆಗೆದು ಆಚೆ ಹಾಕ್ತಾ. ಅಕ್ಕತ್ತಾಗಿ ಏನ್ ಗುರು ಈ ಗಂಡು ತಿಂಡಿ ಪ್ಯಾಕೆಟ್ ಕೊಡ್ಸ್ನಿಲ್ಲ ಅನ್ಬಿಟ್ಟು ಇಷ್ಟೊಂದು ಕಿರ್ಚ್ಕೊಂಡು ಹೇಳ್ತದ. ಪಾಪ ಛೇ, ಆ ಗಂಡ್ಗೆ ಈ ಅಪ್ಪ ಅನ್ನೋ ಬೆಪ್ಪ ಒಂದು ತಿಂಡಿ ಪ್ಯಾಕೆಟ್ ನ ಕೊಡಿಸ್ಬಿಟ್ಟಿದ್ರೆ ಏನ್ ಮುಳುಗೋಯ್ತಿತ್ತು. ಅಬ್ಬಬ್ಬಬ್ಬಬ್ಬಾ, ಏನ್ ಗುರು ಈ ಗಂಡು ಒಂದೇ ಒಂದು ತಿಂಡಿ ಪ್ಯಾಕೆಟ್ ಕೊಡಿಸ್ಲಿಲ್ಲ ಅಂತ ಹೇಳಿ ಇಡೀ ಸೂಪರ್ ಮಾರ್ಕೆಟ್ ನೋಡೋ ಹಾಗೆ ದಾಂಧಲೆ ಮಾಡ್ತಾವನಲ್ಲ. ಇವನ್ ಯಾರೋ ಪಕ್ಕ ತಳ್ಳಿ ಪೀಳಿನೇ. ಯೂಸ್ ಕಾಂಡೋಮ್ಸ್. ಅಲ್ಲ ಗುರು, ನಾನೆಲ್ಲೋ ಯಾವ್ದೋ ಕಳ್ಳೆ ಮಿಠಾಯಿ, ಚಕ್ಕೆ ಮಿಠಾಯಿ, ತಿಂಡಿ ಅಡ್ವರ್ಟೈಸ್ಮೆಂಟ್ ಇರಬೇಕು ಅಂತ ಅಂದ್ರೆ ಇಲ್ಲಿ ನೋಡಿದ್ರೆ ಯೂಸ್ ಕಾಂಡೋಮ್ ಅಂತ ತೋರಿಸ್ತಾವನೆ.
ನಿಮ್ಮ ಮಕ್ಕಳು ಹಠ ಮಾಡುವುದರಿಂದ ನಿಮ್ಮ ಮಾನ ಮರ್ಯಾದೆ ಹೋಗುತ್ತಿದೆಯೇ? ಹಾಗಿದ್ದರೆ ಉಪಯೋಗಿಸಿ Zazu condoms. Fun, sexy, safe. ಇದಪ್ಪ ವರ್ಷೆ ಅಂದ್ರೆ ವಾರಾನ್ಗಟ್ಲೆಯಿಂದ ನೀರ್ ಕಾಣದೇ ಇರೋ ಬಾಯಿಗೆ ಮಿಯಾ ಖಲೀಫಾ ಬಂದು ಮಿಲ್ಕ್ ಕೊಟ್ಟಂಗಾಯ್ತು. ಅವನ್ ಮುಖ ನೋಡಿ ಸ್ವಾಮಿ, ಮುಖಾನ ಇನ್ಸ್ಟಾಗ್ರಾಮ್ ಅಲ್ಲಿ ಹುಡುಗಿ ಹೆಸರಲ್ಲಿ ಇನ್ನೊಂದು ಐಡಿ ಕ್ರಿಯೇಟ್ ಮಾಡ್ಕೊಂಡು ತನ್ನ ಒರಿಜಿನಲ್ ಐಡಿಗೆ ಬೇಬಿ, ಚಿನ್ನ, ಬುಜ್ಜಿ, ಬಂಗಾರ, ಮುದ್ದು ಅಂತ ತನಗೆ ತಾನು ಮೆಸೇಜ್ ಮಾಡ್ಕೊಂಡು ಖುಷಿ ಪಡೋ ಸೆಲ್ಫಿ ಶಂಕರ ಇದ್ದಂಗ ಅವನೇ. ಅಂತವನ್ ಬಾಯಲ್ಲಿ ಅಲ್ಪ ಸ್ವಲ್ಪ ಮೆತ್ಕೊಂಡಿರೋ ಚಿಪ್ಸ್ ನ ಒಂದು ಸೆಕ್ಸಿ ಆಗಿರೋ ಹುಡುಗಿ ಬಂದು ನೆಕ್ಕಿದ್ರೆ ಸುಮ್ನಾಗ್ತಾನ? ರಾತ್ರಿ ಪೂರ್ತಿ ಅಂಗೈಯಲ್ಲಿ ಮೆಟ್ರೋ ಟ್ರೈನ್ ಓಡಿಸೋದೆ. ಅವನು ಅಳ್ಳಾಡ್ಸೋದು ಹಂಗಿರ್ಲಿ, ಈ ಸೆಕ್ಸಿ ಸಾಕಮ್ಮ ಏನ್ ಜುಟ್ನ ಬಿಚ್ಕೊಂಡು ಬಂದು ಅವನ್ ಬಾಯಿನ ನೆಕ್ಕೋ ಬದಲು ಅವನ್ ಕೈಯಲ್ಲಿ ಇಟ್ಕೊಂಡಿದ್ನಲ್ಲ ಚಿಪ್ಸ್ ಪ್ಯಾಕೆಟ್, ಅವನ್ ಬಾಯಿಗಿಂತ ಹೆಚ್ಚಾಗಿ ಆ ಚಿಪ್ಸ್ ಪ್ಯಾಕೆಟ್ ಒಳಗಡೆನೆ ಚಿಕ್ಕ ಚಿಕ್ಕ ಪೀಸ್ ಗಳಿದ್ದು, ಅದನ್ನೇ ಎತ್ಕೊಂಡು ಇಲ್ಲ ಆ ಚಿಪ್ಸ್ ಪ್ಯಾಕೆಟ್ ನ ಕಿತ್ಕೊಂಡು ಹರ್ಕೊಂಡು ಆ ಚಿಪ್ಸ್ ಪ್ಯಾಕೆಟ್ ನೆ ನೆಕ್ಬೋದಿತ್ತು. ಅಗೇನ್ ಈ ಸೆಲ್ಫಿ ಶಂಕರ ಈಟಿಂಗ್ ಚಿಪ್ಸು, ಅಗೇನ್ ಆ ಸೆಕ್ಸಿ ಸಾಕಮ್ಮ ರನ್ನಿಂಗ್ ಅಲ್ಲಿ ಕಮಿಂಗು. ಅಲ್ಲಲ್ಲೋ ಸೆಲ್ಫಿ ಶಂಕರ ಬಾಳ ಇದೆಯಾ ಕಾಲ ನೀನು? ಸೆಲ್ಫಿ ಬೇಡ, ಇನ್ಮೇಲಿಂದ ಕುಲ್ಪಿನೇ ಸರಿ ಅಂತ ಪ್ರಿಪೇರ್ ಆಗ್ಬಿಟ್ಟಿದ್ಯಾ? ನಾನೊಂದು ಬಗೆದರೆ ದೈವ ಒಂದು ಬಗ್ಗಿಸ್ಕೊಂಡು ಬಗ್ಗಿತಂತೆ ಅಂದ್ರೆ ಇದೆ ಅನ್ಸುತ್ತೆ. ಪಾಪ ಸೆಲ್ಫಿ ಶಂಕರ ಕುಲ್ಪಿಗೋಸ್ಕರ ಚಿಪ್ಸ್ ಹಾಕಿದ್ರೆ ಸೆಕ್ಸಿ ಸಾಕಮ್ಮ ಬರ್ತಾಳೆ ಅನ್ಕೊಂಡಿದ್ರೆ ಇವ್ನ ಯಾರೋ ವಾಸ್ ಗೋಡಿಗಮ್ಮ ಕಾಸು ಕೊಡೋ ಮಾಮ ಬರ್ತಾವನಲ್ಲ ಗುರು. Vykouřila bys mi ho? Vykouřit? No, to radši asi ne. Třeba rukou bys mi to neudělala? Jak jako rukou? No, vem si, že je to třeba, já nevím... Láhev od kečupu. Ketchup. No. No. Okay. खत्म, बाय बाय, टाटा, गुड बाय, गया. ಬೇಸಿಕಲಿ ಇದು ಬಂದು ಕೆಚಪ್ ಅಡ್ವರ್ಟೈಸ್ಮೆಂಟ್. ಈ ವಿಡಿಯೋದಲ್ಲಿ ಏನೇನ್ ನಡೀತು ಅನ್ನೋದನ್ನ ನಾನಂತೂ ಕ್ಲಿಯರ್ ಆಗಿ ಹೇಳೋದಿಲ್ಲ, ನೀವೇ ಅರ್ಥ ಮಾಡ್ಕೋಬೇಕು ಅಷ್ಟೇ. ಆದ್ರೂ ಕೆಚಪ್ ಅಡ್ವರ್ಟೈಸ್ಮೆಂಟ್ಗೆ ಈ ಲೆವೆಲ್ಗೆ ಸ್ಕ್ರಿಪ್ಟ್ ಮಾಡಿ ಡೈರೆಕ್ಷನ್ ಮಾಡಿರೋನ್ ಕೈಗೆ ಕಡ್ಗ ತೋರಿಸ್ಬೇಕು. ಈ ವಿಡಿಯೋ ನೋಡಿದ್ಮೇಲೆ ನಮ್ ಗಂಡೈಕ್ಳಿಗೆ ಹೇಳೋದು ಏನಪ್ಪಾ ಅಂದ್ರೆ, ಚಾನ್ಸ್ ಸಿಕ್ತು ಅನ್ಬಿಟ್ಟು ಯಾವ್ದಾವ್ದಕ್ಕೋ ಉದಾಹರಣೆ ಕೊಡ್ಬೇಡಿ ಕಣ್ರೋ, ಮೇಲಿಂದ ತಟ್ಟಿ ಕೆಚಪ್ ತೆಗೆದ್ಬಿಟ್ರೆ ಕಷ್ಟ. ಸೊ ಇವತ್ತಿನ ವಿಡಿಯೋದಲ್ಲಿ ಇಷ್ಟು ಸಾಕು ಸ್ನೇಹಿತರೆ. ಇದೇ ತರಹದ ಫನ್ನಿ ಆಡ್ಸ್ ಗಳು ತುಂಬಾನೇ ಇದೆ, ಮುಂದಿನ ದಿನಗಳಲ್ಲಿ ಅವುಗಳನ್ನ ರೋಸ್ಟ್ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಅದಕ್ಕೂ ಮೊದಲು ನಮ್ಮನ್ನ ನೋಡಿ ಉರ್ಕೊಂಡು ಕಮೆಂಟ್ ಅಲ್ಲಿ ಬಂದು ಕಕ್ಕ ಮಾಡೋರಿಗೆ ಹೇಳೋದಿಷ್ಟೇ, ಜಾಸ್ತಿ ಮಾತಾಡಿದ್ರೆ ದೇವ್ರ ಮಾಡ್ಬಿಡ್ತೀವಿ. ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಮ್ಮ ಕ್ರಿಯೇಟಿವ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಕಾಣಿಸ್ತಿರೋ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ. ಹಾಗೆ ನೀವು ನನ್ನನ್ನು ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋ ಮಾಡ್ತಿಲ್ಲ ಅಂದ್ರೆ ದಯವಿಟ್ಟು ಫಾಲೋ ಮಾಡಿ, ಲಿಂಕ್ ಇನ್ ಡಿಸ್ಕ್ರಿಪ್ಷನ್.